ನಾನು ಮಹಾರಾಷ್ಟ್ರ ಹುಡುಗಿ, ಕರ್ನಾಟಕ ಹೀರೋ ತುಂಬ ಇಷ್ಟ ನನಗೆ. ಸುದೀಪ್ ಅವರು ಅಂದ್ರೆ ನಿಮಗೆ ಪ್ರಾಣ, ನನ್ನ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿ ಮಾಡ್ತೀನಿ ಅವರಿಗೆ. ಅಂದರೆ ಇವತ್ತು ರಿಲೀಸ್ ಆಗಿದೆ, ಇವತ್ತೆಲ್ಲ ಒಂದು ಎಮ್ಮೆ ಇದೆ ಅಂತೆ. ಅವ್ರ ಹೆಸರು ಹೇಳ್ಕೊಂಡು ಅವರು ಅನ್ನ ತಿಂತಿದ್ದಾರೆ ಅಂತಂದರೆ ಸುದೀಪ್ ಅಣ್ಣಂಗೆ ಎಮ್ಮೆನೇ ಅಲ್ವಾ? ಅವ್ರ ಅಭಿಮಾನಿಗಳಿಗೂ ಎಮ್ಮೆನೇ ಅಲ್ವಾ? ನೆಗೆಟಿವ್ ಕಮೆಂಟ್ ಮಾಡೋರೆಲ್ಲ ಹಿಂಗೆ ಸುದೀಪ್ ಅಣ್ಣನ ಬಗ್ಗೆ ಏನೇ ಮಾಡಿದ್ರು ಸುದೀಪ್ ಅಣ್ಣ ಇಷ್ಟು ವರ್ಷ ಕಷ್ಟಪಟ್ಕೊಂಡು ಬಂದಿರೋ ಅಭಿಮಾನಿಗಳು ಸುದೀಪ್ ಅಣ್ಣನ ಕಾಪಾಡ್ತಾರೆ. ಬಗ್ಗೆ ನೆಗೆಟಿವ್ ಅದು ಇದು ಅಂತ ಮಾಡ್ತಾರಲ್ಲ, ಸುಮ್ಮನೆ ಅವ್ರು ಟೈಮ್ ಪಾಸ್ಗೋಸ್ಕರ ಮಾಡ್ಬೋದು. ಅವರು ನೆಗೆಟಿವ್ ಅಂತ ಅವ್ರು ಏನೇ ಮಾಡಿದ್ರೂ ಪಾಸಿಟಿವೇ ಆಗೋದು. ಸರ್, ಇವಾಗ ಮನೆ ಕಟ್ಟೋಕ್ಕೂ ಮತ್ತು ಅರಮನೆ ಕಟ್ಟೋಕ್ಕೂ ತುಂಬ ಟೈಮ್ ಇದೆ. ಸೊ ನಮ್ಮ ಬಾಸ್ನ ಏನೇ ಇದ್ದರೂ ನಾವು ಈ ಮ್ಯಾಕ್ಸ್ ಸಿನಿಮಾನ ಅರಮನೆಗೆ ಹೋಲ್ಸೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಇವಾಗ ಮನೆ ಕಟ್ಟೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಅರಮನೆ ಕಟ್ಟಬೇಕಂದ್ರೆ ತುಂಬ ವರ್ಷಗಳೇ ಬೇಕಾಗತ್ತೆ. ಅಂದರೆ ಇವತ್ತು ರಿಲೀಸ್ ಆಗಿದೆ, ಇವತ್ತು ತುಂಬ ಖುಷಿ ನನಗೆ. ಎಷ್ಟೊಂದು ಜನ ಬಂದು ಥಿಯೇಟ್ರಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸೊ ನಿಮ್ಮೂರ ಕಡೆ ಯಾರು ನಿಮ್ಗೆ ಇಷ್ಟ? ನಿಮ್ಮೂರ ಕಡೆ ನನಗೆ ಯಾರು ಇಷ್ಟ ಅಲ್ಲ, ಸುದೀಪ್ ಬಿಟ್ಟರೆ. ನಾನು ಸುದೀಪಿಗೆ ಅಷ್ಟು ಇಷ್ಟಪಡೋದು. ತುಂಬಾ ಖುಷಿ ಇದೆ. ತುಂಬ ವರ್ಷ ಆದಮೇಲೆ ಬಾಸ್ ಮೂವಿ ತಿರ್ಗಾ ರಿಲೀಸ್ ಆಗಿದೆ. ಇಷ್ಟು ದಿನ ಆದಮೇಲೆ ತಿರ್ಗಾ ವರ್ಷನೇ ಆಯಿತು ಬಾಸ್ ಮೂವಿ ರಿಲೀಸ್ ಆಗಿ. ಎಷ್ಟೊಂದು ಜನ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ದಾರೆ. ಎಲ್ಲ ತುಂಬ ಜನ ಫ್ಯಾನ್ಸ್ ಬಂದಿದ್ದರು ನರ್ತಕಿ ಥಿಯೇಟರ್ಗೆ. ನಿಮ್ಮ ಮನೆ ಹತ್ರ ಇರೋರಿಗೆ, ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ಲರೂ ಬನ್ನಿ ತಿರ್ಗಾ ಹೆಬ್ಬುಲಿ ಸಿನಿಮಾ ನೋಡಿ. ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ಸೀರಿಯಸ್ಲಿ ಕಿಚ್ಚ ಬಾಸ್ ಬಗ್ಗೆ ನೆಗೆಟಿವ್ ಅದು ಇದು ಅಂತ ಮಾಡ್ತಾರಲ್ಲ, ಸುಮ್ಮನೆ ಅವ್ರು ಟೈಮ್ ಪಾಸ್ಗೋಸ್ಕರ. ಇವಾಗ ಮನೆ ಕಟ್ಟೋಕ್ಕೂ ಮತ್ತು ಅರಮನೆ ಕಟ್ಟೋಕ್ಕೂ ತುಂಬ ಟೈಮ್ ಇದೆ. ಸೊ ನಮ್ಮ ಬಾಸ್ನ ಏನೇ ಇದ್ದರೂ ನಾವು ಈ ಮ್ಯಾಕ್ಸ್ ಸಿನಿಮಾನ ಅರಮನೆಗೆ ಹೋಲ್ಸೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಇವಾಗ ಮನೆ ಕಟ್ಟೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಅರಮನೆ ಕಟ್ಟಬೇಕಂದ್ರೆ ತುಂಬ ವರ್ಷಗಳೇ ಬೇಕಾಗತ್ತೆ. ಸೊ ಬಾಸ್ ಈಸ್ ಅರಮನೆ, ನೆಕ್ಸ್ಟ್ ಮ್ಯಾಕ್ಸ್ ಮೂವೀಸ್ ಅರಮನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಬಾಸ್ ಈಸ್ ಅರಮನೆ, ನೆಕ್ಸ್ಟ್ ಮ್ಯಾಕ್ಸ್ ಮೂವೀಸ್ ಅರಮನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ರಿಲೀಸ್ ಆಗಿದೆ, ಎಷ್ಟೊಂದು ಅಭಿಮಾನಿಗಳೆಲ್ಲ ಬಂದುಬಿಟ್ಟು ಇವತ್ತು ಹೆಬ್ಬುಲಿ ಚಿತ್ರನ ನೋಡ್ಕೊಂಡಿದ್ದಾರೆ. ಸುದೀಪ್ ಅಣ್ಣನ ಎಷ್ಟೋ ವರ್ಷಗಳಾದಮೇಲೆ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಎಲ್ಲರೂ ನೋಡಿ ತುಂಬಾ ಖುಷಿಪಟ್ಟಿದ್ದಾರೆ. ಹೆಬ್ಬುಲಿ ಚಿತ್ರ ಸೂಪರ್ ಹಿಟ್, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿದ್ದಂಥ ಹೆಬ್ಬುಲಿ ಚಿತ್ರ ಇವತ್ತು ಮತ್ತೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲವಂಥ ಸಂದರ್ಭದಲ್ಲಿ ಹೆಬ್ಬುಲಿ ರಿಲೀಸ್ ಆಗಿದೆ. ಇವತ್ತು ಅಭಿಮಾನಿಗಳೆಲ್ಲ ತುಂಬ ಖುಷಿಯಿಂದ ಸುದೀಪ್ ಅಣ್ಣನ ಥಿಯೇಟ್ರ್ ಮೇಲೆ ಕಣ್ತುಂಬಿಸ್ಕೊತಿದ್ದಾರೆ. ಕೆಲವು ಜನ ಹೇಳ್ತಾರೆ ನೆಗೆಟಿವ್ ಕಮೆಂಟ್ ಮಾಡೋರು, ಜನ ಬರ್ತಾಯಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಗೀಲ್ ಹಂಗೆಲ್ಲ ಮಾಡ್ತಾರೆ. ಇದ್ರು ಸುದೀಪ್ ಅಣ್ಣನ ಕಾಲ ಹತ್ರ ಇರ್ತಾರೆ. ಅವರೆಲ್ಲ ಒಂದು ಸುದೀಪ್ ಅಣ್ಣ ಒಂದು ಮಾತು ಹೇಳಿದ್ದಾರೆ, ನನ್ನ ಬೆಳಗ್ಗೆ ಅವನ ಜೊತೆ ಮಾತಾಡಬೇಕು, ಅವರೆಲ್ಲ ಒಂದು ಎಮ್ಮೆ ಇದೆ ಅಂತೆ. ಅವ್ರ ಹೆಸರು ಹೇಳ್ಕೊಂಡು ಅವರು ಅನ್ನ ತಿಂತಿದ್ದಾರೆ ಅಂತಂದರೆ ಸುದೀಪ್ ಅಣ್ಣಂಗೆ ಎಮ್ಮೆನೇ ಅಲ್ವಾ? ಅವ್ರ ಅಭಿಮಾನಿಗಳಿಗೂ ಎಮ್ಮೆನೇ ಅಲ್ವಾ? ನೆಗೆಟಿವ್ ಕಮೆಂಟ್ ಮಾಡೋರೆಲ್ಲ ಹಿಂಗೆ ಸುದೀಪ್ ಅಣ್ಣನ ಬಗ್ಗೆ ಏನೇ ಮಾಡಿದ್ರು ಸುದೀಪ್ ಅಣ್ಣ ಇಷ್ಟು ವರ್ಷ ಕಷ್ಟಪಟ್ಕೊಂಡು ಬಂದಿರೋ ಅಭಿಮಾನಿಗಳು ಸುದೀಪ್ ಅಣ್ಣನ ಕಾಪಾಡ್ತಾರೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಈಗ ಮ್ಯಾಕ್ಸ್ ಸಿನಿಮಾಗೆಲ್ಲ ನಾವು ಅಭಿಮಾನಿಗಳೆಲ್ಲ ತುಂಬಾ ವೆಯ್ಟ್ ಮಾಡ್ತಾಯಿದ್ದೀವಿ. ಮ್ಯಾಕ್ಸ್ ಬಂದಾಗಂತೂ ಸುಮ್ಮನೆ ಒಂದು ಡ್ಯಾನ್ಸ್ ಆಡಿದ್ದಕ್ಕೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲ ಥರದ ನ್ಯೂಸ್ ಪೇಪರ್ ಆಗಿರ್ಬೋದು, ಅಭಿಮಾನಿಗಳು ಅದನ್ನೇ ಇಟ್ಕೊಂಡು ತುಂಬ ಎಂಜಾಯ್ ಮಾಡಿದ್ದಾರೆ. ಅದು ತುಂಬಾ ಕಾಯಿಸಿದ್ದಾರೆ. ನಮ್ಮ ಬಾಸ್ ಅದೇ ಲೇಟಾಗಿ ಬಂದರು ಲೇಟೆಸ್ಟಾಗಿ ಬರ್ತಾರಂತ ಒಂದು ಮಾತಿದೆ. ಅದೇ ಹುಲಿ ಸೈಲೆಂಟಾಗಿದೆ ಅಂತ ಅಂದಮೇಲೆ ಬೇಟೆ ಆಡೋಕ್ಕೆ ರೆಡಿ ಆಗಿದೆ ಅಂತ. ಇನ್ನೊಂದು 2 ತಿಂಗಳಲ್ಲಿ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಪ್ರಮೋಷನ್ಸ್ ಬಂದಾಗ ಅಭಿಮಾನಿಗಳಿಗೆ ಒಂದು ಡೈಲಿ ಒಂದೊಂದು ಅಪ್ಡೇಟ್ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸುದೀಪ್ ಅಣ್ಣಂಗೆ ನೆಕ್ಸ್ಟು ಸಿನಿಮಾಗೆ ಅಂದರೆ ಕಿಚ್ಚ 46 ಅಂತ ಸಿನಿಮಾ ಮ್ಯಾಕ್ಸ್ ಬರ್ತಿದೆಯಲ್ಲ, ಅದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಥರ ಬೆಂಬಲ ಸಪೋರ್ಟ್ ಅಭಿಮಾನಿಗಳು ಇರುತ್ತೆ. ಕಿಚ್ಚ ಸುದೀಪ್ ಅವ್ರಿಗೆ ಯಾವ ಥರ ಫ್ಯಾನ್ಸು ಅಂತಂದರೆ, ಒಂದು ಬಿಗ್ ಬಾಸ್ ಫ್ಯಾನ್ಸ್ ಇದ್ದಾರೆ, ಒಂದು ಮೂವಿ ಫ್ಯಾನ್ಸ್ ಇದ್ದಾರೆ, ಒಂದು ಅವ್ರದ್ದು ಇದು ಸ್ಪೀಚ್ ಕೇಳಿ ಅದೇ ಥರ ಫ್ಯಾನ್ಸ್ ಇದ್ದಾರೆ. ಸುದೀಪ್ ಅಣ್ಣನಿಗೆ 0 haters ಅಂತ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುದೀಪ್ ಅಣ್ಣನ ಮೂವಿ ಅವ್ರ ಅಭಿಮಾನಿಗಳು ಮಾತ್ರ ನೋಡಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ನ ಯಾವತ್ತೂ ಅಭಿಮಾನಿಗಳು ಮಾತ್ರ ನೋಡಲ್ಲ, ವಯಸ್ಸಾದವರು, ಅಜ್ಜಿ, ತಾತ ಎಲ್ಲರೂ ನೋಡ್ತಾರೆ. ಅದೇ ಥರ ಸುದೀಪ್ ಅಣ್ಣನ ಮೂವಿ ರಿಲೀಸ್ ಆದರೂ ಇವ್ರ ಫ್ಯಾನ್ಸೇ ಅಂತ ಎಲ್ಲ ಫ್ಯಾನ್ಸ್ ಬಂದು ಮೂವಿ ನೋಡ್ತಾರೆ. ಏಟರ್ಸ್ಗಳಿಗೆ ಏನು ಗೊತ್ತಾ, ಫಿಲಮ್ ಹೆಂಗಿರುತ್ತೋ ಅಂತ ಡೌಟ್ಗಾರು ಬಂದು ನೋಡ್ಬಿಡ್ತಾರೆ ಬೇಕಾದ್ರೆ. ಅದು ಸುದೀಪ್ ಅಣ್ಣನ ಕ್ರೇಜ್ ಅಂದರೆ. ಥ್ಯಾಂಕ್ ಯು.